ದುಡ್ಡು. ಸಂಪತ್ತಿಗೆ ಸವಾಲ್. ಸೂಪರ್ ಅಣ್ಣ. ಒಂದ್ ನಿಮಿಷ ಇರಿ. ಸೂಪರ್ ಅಮ್ಮ, ರೆಡಿ. ಕನ್ನಡನ, ಹಿಂದಿನ, ಇಂಗ್ಲಿಷಾ? ಅವಾಗಿಂದ ಓಕೆ. ಹೀರೋ ಉಪೇಂದ್ರ ಅವ್ರದ್ದು. ಉದ್ದ ಕೂದ್ಲ ಹಂಗ? ಐ ಲವ್ ಯು. ಸೂಪರ್ ಶುಭ. ಹೆಂಗೆ ನನ್ನ ಮಗಳು ಎಷ್ಟೇ ಕಷ್ಟ ಇದ್ರು ಅವಳೊಬ್ಳಿಗೆ ಮಾತ್ರ ಇದು ಹೇಳಕ್ ಸಾಧ್ಯ ಆಗಿತ್ತು. ಈಗ ಯುಕ್ತ ಆಕ್ಟ್ ಮಾಡ್ತಾರೆ, ನಾವೆಲ್ಲ ಗೆಸ್ ಮಾಡೋಣ. ಪ್ಲೀಸ್, ನಂಗೆ ಇದೆಲ್ಲ ಬರಲ್ಲ, ಬೇಡ. ಏನಮ್ಮ ಇದೇನು ಮಹಾ ಆಟನ? ನಾನು ಹೇಳ್ಕೊಡ್ತೀನಿ, ಎಲ್ಲ ಆಗುತ್ತೆ. ಈಗ ನಾನು ಯುಕ್ತ ಒಂದು ಟೀಮು, ಓಕೆನಾ? ಸಿಂಪಲ್ ಅಮ್ಮ. ಅಯ್ಯೋ ನೀನು ಒಂದು ನೋಡಮ್ಮ, ನಾನು ಮಾಡ್ತೀನಿ, ಆಮೇಲೆ ನೀನು ಮಾಡು. ಹೇಳು, ನೋಡ್ಕೊ ಕರೆಕ್ಟಾಗಿ. ನಂದು ಇನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ತಲೆಯಲ್ಲಿ ಯೋಚನೆ ಇದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಒಂದು ನಿನ್ನ ಮಗನ ಬಗ್ಗೆ, ಇಲ್ಲ ಈ ಮನೆಯವ್ರ ಬಗ್ಗೆ. ನಂದು ಈಗ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನಿನ್ನ ಆರೋಗ್ಯ ಕೆಟ್ಟರೆ ನಿನ್ನ ಬಗ್ಗೆ ಯೋಚನೆ ಮಾಡೋರು ಯಾರು? ಯುವನ್ ಬಗ್ಗೆ ನನ್ನ ಯೋಚನೆ ಇಲ್ಲ ರೀ. ಹೀ ಈಸ್ ಇನ್ ಸೇಫ್ ಹ್ಯಾಂಡ್. ಅವನಿಗೆ ಸರಿಯಾದ ದಾರಿ ತೋರ್ಸಕ್ಕೆ, ಸರಿಯಾದ ದಾರಿ ನಡ್ಸಕ್ಕೆ ಒಬ್ಳು ದೇವತೆ ಸಿಕ್ಕಿದಾಳೆ. ನಮ್ಮ ಯುವ ಇರೋವರೆಗೂ ಈ ಮನೆಗೆ ಏನೂ ಆಗಲ್ಲ. ಆದ್ರೆ ನಿಂಗೆ ಹೇಗೆ ಹೇಳೋದು? ನನ್ನ ಯೋಚನೆ ಎಲ್ಲ ಯುಕ್ತ ಮದುವೆ ಬಗ್ಗೆ ಅಂತ. ನಂದು ನಂದು ಏನು ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಅದೇನು ಅಂತ ಹೇಳು. ಎಲ್ಲ ಸರಿಯಾಗಿದೆ ಅಂತ ಹೇಳೋಷ್ಟು ಧೈರ್ಯ ನನಗಿಲ್ಲ. ಆದ್ರೆ ತಪ್ಪಾಗಿದೆ, ಅದನ್ನ ಸರಿ ಮಾಡಲೇಬೇಕು. ನಂದು ಏನು ಮಾತಾಡ್ತಿದ್ಯಾ ನಂದು ನೀನು? ಇವ್ರ ಹತ್ರ ಎಲ್ಲ ಹೇಳ್ಬಿಡ್ಲಾ? ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು, ಅದಕ್ಕೆ ಪರ್ಮಿಷನ್ ಕೇಳಬೇಕಾ? ಅದು ಯುಕ್ತ ಮದುವೆ ವಿಚಾರ ರೀ. ಮದುವೆ ಎಲ್ಲ ಒಪ್ಕೊಂಡಾಯ್ತು, ಈಗ ಆಲ್ರೆಡಿ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ದಾಮ್ ಧೂಮ್ ಅಂತ ಮದುವೆ ಮಾಡೋಣ, ಅದಕ್ಕೇನಂತೆ? ಅದು ಹಾಗಲ್ಲ ರೀ, ನನ್ಗೆ ಯಾಕೋ ಈ ಮದುವೆ ಸರಿ ಅಂತ ಅನಿಸ್ತಿಲ್ಲ. ಅಲ್ಲ, ಇದನ್ನ ನೀನೇ ನೋಡಿ ಫೈನಲ್ ಮಾಡಿರೋ ಸಂಬಂಧ? ಹೌದು, ಆಗಿನ ಸಂದರ್ಭ ಈಗಿನ ಸಂದರ್ಭ ಬೇರೆ ಬೇರೆ. ವಿಧಿ ಇಲ್ಲದೆ ನಾನು ಆ ಕೆಲಸ ಮಾಡಬೇಕಾಯ್ತು. ಆದ್ರೆ ಈಗದು ನನ್ನ ಮಗಳ ಭವಿಷ್ಯನ ಬಲಿ ಪಡಿತಾ ಇದೆ. ನೀನು
ನೀನ್ ಏನ್ ಹೇಳ್ತಿದ್ಯಾ? ಲೈಕ್ ಈಗ ಮದುವೆ ಕ್ಯಾನ್ಸಲ್ ಮಾಡೋದು ಅಂದ್ರೆ ಏನ್ ಅರ್ಥ? ಈ ಮದ್ವೆ ನನ್ಗಿಷ್ಟ ಇಲ್ಲ. ನನ್ನ ಮಗಳು ಒಳ್ಳೇದಕ್ಕೆ ಈ ವಿಷಯ ನಿಲ್ಲಿಗೆ ನಿಲ್ಸ್ಬಿಡೋಣ. ಚೆನ್ನಾಗಿದ್ದಾರೆ ಒಟ್ಟಿಗೆ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು. ಇವ್ರ ಜೊತೆ ಇದ್ರೆ ಇಂಥ ನೋವು ಚಿಕ್ಕದನ್ಸುತ್ತೆ. ಯಾವಾಗ್ಲೂ ನಗ್ತಾ, ಎಷ್ಟೇ ಕಷ್ಟ ಇದ್ರು ಕಷ್ಟನೇ ಇಲ್ಲ ಅನ್ನೋ ಥರ. ನನಗೆ ಇವ್ರು ನಿಜವಾದ ಮನುಷ್ಯರ ಥರ ಅನಿಸ್ತಾರೆ. ಆಚೆಯಿಂದ ಬಂದಿರೋ ನನಗೆ ಎಷ್ಟು ಪ್ರೀತಿ ಕೊಡ್ತಾರೆ, ಇನ್ನ ಇವ್ರ ಮಧ್ಯನೇ ಇರೋರಿಗೆ ಎಷ್ಟು ಪ್ರೀತಿ ಸಿಗುತ್ತೆ. ಒಂದು ತುತ್ತಿದ್ರೂ ಅದನ್ನೇ ಹಂಚ್ಕೊಂಡು ತಿಂತಾರೆ. ಒಬ್ಬರೇ ತಿನ್ಬೇಕು ಅನ್ನೋ ದುರಾಸೆ ಇಲ್ಲ, ಹಂಚ್ಕೊಂಡು ತಿನ್ನೋದೇ ಪ್ರೀತಿ ಅಂತಾರೆ. ಇಷ್ಟು ದಿನ ಹೆವಿ ಫೀಲ್ ಆಗ್ತಿದ್ದಿದ್ದು ನನಗೆ ಇವತ್ತು ತುಂಬಾನೇ ಆರಾಮ್ ಅನ್ನಿಸ್ತಿದೆ. ಛೇ, ಎಂತ ತಪ್ಪು ಮಾಡ್ತಿದ್ದೆ. ನಮ್ಮಮ್ಮನ ಮಾತು ಕೇಳ್ಕೊಂಡು ಯುಕ್ತನ ದೂರ ಮಾಡಕ್ ಹೋಗಿದ್ದೆ. ಸರಿಯಾದ ಟೈಮ್ಗೆ ಯುವ ಸರ್ ಬಂದು ನನ್ಗೆ ಬುದ್ಧಿ ಹೇಳಲಿಲ್ಲ ಅಂದಿದ್ರೆ ನನ್ನ ಯುಕ್ತನ ನಾನೇ ಕಳ್ಕೊಂತಿದ್ದೆ. ನನ್ನ ಲೈಫಲ್ಲಿ ದೇವ್ರು ಕೊಟ್ಟಿರೋ ಒಂದೇ ಒಂದು ಬೆಸ್ಟ್ ಗಿಫ್ಟ್ ಅಂದರೆ ಅದು ಯುಕ್ತ. ಅವಳನ್ನ ನನ್ನ ಲೈಫಲ್ಲಿ ಉಳಿಸ್ಕೊಳ್ಳೇಬೇಕು. ಖಂಡಿತ ಉಳಿಸ್ಕೊಳ್ತೀನಿ. ಆದರೆ ಅದಕ್ಕೆ ಯುಕ್ತ ಒಪ್ಪಬೇಕು. ಯುಕ್ತ ಒಪ್ಪಿದ್ರು ನಮ್ಮ ಅಮ್ಮನ ಮೀರಿ ಮದುವೆ ಆಗೋದು ಒಂದು ದೊಡ್ಡ ಚಾಲೆಂಜ್. ಇದನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಶುಭ ಮತ್ತು ಯುವ ಸರ್ ಇರೋವರೆಗೂ ನಂಗೆ ಯಾವುದೇ ಭಯ ಇಲ್ಲ. ಅವ್ರು ಖಂಡಿತ ನಮ್ಮಿಬ್ರು ಒಂದು ಮಾಡೇ ಮಾಡ್ತಾರೆ.